ಇವತ್ತು 6 ಎಳೆ ದಾರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗ್ರೀನ್ ಕಲರ್ ಶೈನಿಂಗ್ ಶೇಡಲ್ಲಿರೋ ಸಾರಿ ಇದೆ. ಇದಕ್ಕೆ ಸಿಲ್ಕ್ ಥ್ರೆಡ್ನ ತೊಗೊಂಡಿರೋದು ಗ್ರೀನ್ ಕಲರು, ಲೀಲಾ ಕಲರು ಪಲ್ಲು ಇದೆ ಮತ್ತು ಗ್ರೀನ್ ಕಲರು ಸಾರಿ ಇದೆ ನೋಡಿ. ಇಷ್ಟೊಂದು ಗ್ರೀನ್ ಶೇಡಲ್ಲಿರುವಂಥ ಸಿಲ್ಕ್ ಥ್ರೆಡ್ಗಳನ್ನ ತೊಗೊಂಡಿರೋದು ನೋಡಿ. ಎಷ್ಟೊಂದೆಲ್ಲ ಕಲರ್ಸ್ ಇದ್ದಾವೆ. ಗ್ರೀನ್ ಕಲರು ಸಾರಿ ಇದೆ ಮತ್ತು ಲೀಲಾ ಕಲರ್ ಪಲ್ಲು ಮತ್ತು ಬಾರ್ಡ್ರು ಇದೆ ನೋಡಿ. ಸಾರಿ ಕಲರ್ಗೆ ಹೇಗೆ ತೊಗೋಬೇಕಂತ ಹೇಳ್ತಾ ಇದ್ದೇನೆ. ಸಿಲ್ಕ್ ಥ್ರೆಡ್ 6 ಎಳೆ ದಾರ ಹೇಗೆ ಮಾಡೋದು ಅಂತ. ಇಷ್ಟೊಂದು ಕಲರ್ಸ್ನ ತೊಗೊಂಡಿರೋದು. ಸ್ವಲ್ಪ ಉಳಿದಿರೋದಿದೆ, ಸ್ವಲ್ಪ ಹೊಸದಾಗಿರುವಂಥ ಸಿಲ್ಕ್ ಥ್ರೆಡ್ ಇದೆ. ಇದನ್ನು ಯೂಸ್ ಮಾಡಿಕೊಂಡು 6 ಎಳೆ ದಾರ ಮಾಡ್ತಾ ಇರೋದು ನೋಡಿ. ಲೀಲಾ ಕಲರು ಬಾರ್ಡ್ರ್ ಮ್ಯಾಚ್ ಆಗಿದೆ. ಇದು ಈ ಕಲರ್ ಮ್ಯಾಚ್ ಆಗಿದೆ. ಡಬಲ್ ಸೈಡಲ್ಲಿ ಹಾಕೋದಲ್ವ ಕುಚ್ಚು ಹಾಕೋದಕ್ಕೆ ಈಸಿಯಾಗಿರುವಂಥ ಟ್ರಿಕ್ ಇದು. ಇದು ಲೀಲಾ ಕಲರು ಪಲ್ಲು ಮತ್ತು ಬಾರ್ಡ್ರು ಮ್ಯಾಚ್ ಆಗಿದೆ ಸಿಲ್ಕ್ ಥ್ರೆಡ್ ಇದು ಒಂದು. ಈಗ ಗ್ರೀನಲ್ಲಿ ತುಂಬ ಕನ್ಫ್ಯೂಸನ್ಸ್ ಇದೆ, ತುಂಬ ಗ್ರೀನ್ಸ್ ಬರುತ್ತೆ ಇದರಲ್ಲಿ. ಯಾವುದು ಕೂಡ ಮ್ಯಾಚ್ ಆಗ್ತಾ ಇಲ್ಲ ನೋಡಿ. ಎಷ್ಟೊಂದಿದೆ ನೋಡಿ, ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಇದು ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ. ಸ್ವಲ್ಪ ಮ್ಯಾಚ್ ಆಗೋದನ್ನು ಒಂದು ಕಡೆ ಇಟ್ಕೊಳ್ತಾ ಇರೋದು ನೋಡಿ. ಅದನ್ನು ಹೊರಗಡೆ ಲೈಟಲ್ಲಿ ನೋಡೋಕೆ ಹೋಗಬೇಡಿ. ಲೈಟ್ ಬೆಳಕಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಹೊರಗಡೆ ಹೋಗಿ ನೋಡಿ. ಇದು ಒಂದು ಮ್ಯಾಚ್ ಆಗ್ತಾ ಇದೆ, ಇದು ಕೂಡ ಮ್ಯಾಚ್ ಆಗ್ತಾ ಇದೆ. ಮ್ಯಾಚ್ ಆಗದೆ ಇರೋದನ್ನು ಬೇರೆ ಕಡೆ ಇಡಿ. ಮ್ಯಾಚ್ ಆಗೋದನ್ನು ಒಂದು ಬಾಕ್ಸ್ನಲ್ಲಿ ಹಾಕ್ಕೊಳ್ತಾ ಇರೋದು. ಸಾರಿ ಕುಚ್ಚು ಹಾಕಬೇಕಾದ್ರೆ ಎಲ್ಲರ ಪ್ರಾಬ್ಲಮ್ಮು ಇದೆ. ಯಾವ ಸಿಲ್ಕ್ ಥ್ರೆಡ್ ಕೂಡ ಮ್ಯಾಚ್ ಆಗಲ್ಲ. ಸ್ವಲ್ಪ ಉಳ್ಕೊಂಡಿರೋಂಥ ಅರ್ಧ ಖಾಲಿ ಆಗಿದೆ, ಇನ್ನು ಅರ್ಧ ಇದೆ. ಇದು ಗ್ರೀನ್ ಕಲರ್ ಸಿಲ್ಕ್ ಥ್ರೆಡು ಉಳಿದಿರೋಂಥ ಥ್ರೆಡ್ ಇದು ನೋಡಿ. ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ. 2 ಮ್ಯಾಚ್ ಆಗಿದೆ ಈಗ ಆಲ್ರೆಡಿ ನೋಡಿ. ಇಷ್ಟು ಮ್ಯಾಚ್ ಆಗುತ್ತೆ. ಮತ್ತು ಇದರಲ್ಲಿ ಒಂದು ಸ್ವಲ್ಪ ಆಯ್ಕೆ ಮಾಡಿ ತೊಗೊಳ್ತಾ ಇರೋದು. ಟೋಟಲಾಗಿ 6 ಥ್ರೆಡ್ ಅದ್ರ ಮ್ಯಾಚ್ ಆಗಿದೆ ನೋಡಿ. 6 ಎಳೆ ಸುತ್ತೋದಕ್ಕೆ ನೀವೇನು ತೊಗೊಳ್ತೀರೋ ತೊಗೊಳ್ಳಿ. ನಾನು ಪೈಲ್ ಪೇಪರ್ ಇರುತ್ತಲ್ಲ ಅದರೊಳಗಡೆ ಇದ್ದಿರೋಂಥ ಇದನ್ನು ತೊಗೊಂಡಿರೋದು ನೋಡಿ. 6 ದಾರ ಮ್ಯಾಚ್ ಆಗಿದೆ, ಸ್ವಲ್ಪ ಮ್ಯಾಚ್ ಆಗಿದೆ. ಅದಕ್ಕೋಸ್ಕರನೇ 6 ಶೇಡ್ ಬರಬೇಕಂದ್ಬಿಟ್ಟು 6 ಥ್ರೆಡನ್ನು ಒಂದೊಂದು ಎಳೆನ ತೊಗೊಳ್ತಾ ಇರೋದು ನೋಡಿ. ಈಸಿ ಆಗುತ್ತೆ. ಒಂದೊಂದು ಶೇಡಲ್ಲಿ ಒಂದೊಂದು ತೊಗೊಳಕ್ಕೆ ನಾನು ಬೇರೆ ಶೇಡಲ್ಲಿ ತೊಗೊಳ್ಳಿ. ಒಂದೇ ಶೇಡ್ ತೊಗೊಂಡು ಹಾಕೋಕ್ಕಿಂತನೂ ಕುಚ್ಚು ಒಂದು 4-5 ಶೇಡನ್ನ ತೊಗೊಳ್ಳಿ. ಎಲ್ಲ ಮಿಕ್ಸ್ ಮಾಡಿ ಅಂದರೆ ಅದು ಶೈನಿಂಗ್ ಬರುತ್ತೆ ಸ್ವಲ್ಪ ಬೇರೆ ಟೈಪು. ಈಗ ನೋಡಿ 6 ಎಳೆ ದಾರನ ಹೀಗೆ ತೊಗೊಳ್ತಾ ಇರೋದು. ಟೋಟಲಾಗಿ 6 ದಾರನ ತೊಗೊಂಡಿರೋದು. ಈಗ ನೋಡಿ ಇದನ್ನು ಸ್ವಲ್ಪ ಗಂಟು ಹಾಕ್ಕೊಳ್ಳಿ. ಹಾಗೆ ಇದ್ರೂ ಕೂಡ ನಡೆಯುತ್ತೆ. ನೀವು ಎದಕ್ಕೆ ನಾರ್ಮಲಾಗಿ ಸುತ್ಕೊಳ್ತೀರೋ ಅದನ್ನು ತೊಗೊಂಡು ನೋಡಿ. ಈಗ ಮ್ಯಾಚ್ ಆಗ್ತಾ ಇದೆ ಅಲ್ವಾ. ಎಲ್ಲನೂ ಶೈನಿಂಗ್ ಬೇರೆಯೇ ಇದೆ, ಶೇಡ್ ಬೇರೆಯೇ ಇದೆ. ಈಗ 6 ಮಿಕ್ಸ್ ಆದ ಕೂಡಲೇ ಆ ಸಾರಿ ಶೈನಿಂಗಲ್ಲಿ ಸೇಮ್ ಅನಿಸುತ್ತೆ. ಈಗ ಸುತ್ಕೊಳ್ತಾ ಇರೋದು ನೋಡಿ. ನೀವು ಇದೆಲ್ಲ ಸುತ್ಕೋತಿರೋ ನಾರ್ಮಲಾಗಿ ಸುತ್ಕೊಳ್ಳಿ. ಈಗ 6 ದಾರದಿಂದ ಸುತ್ಕೊಳ್ತಾ ಇರೋದು. ಸುತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಸಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ತುಂಬಾ ಈಸಿಯಾದ ಟ್ರಿಕ್ ಇದು. ಮತ್ತು ದಾರನೂ ಖಾಲಿ ಆಗುತ್ತೆ. ಸ್ವಲ್ಪ ಉಳ್ಕೊಂಡಿರುತ್ತಲ್ಲ ಅದನ್ನು ಕೂಡ ಖಾಲಿ ಆಗುತ್ತೆ ನೋಡಿ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ಫುಲ್ ಇದೆ. ಈಗ ನೋಡಿ 2 ಬಂಡಲ್ನ ಸುತ್ಕೊಂಡಿರೋದು, 6 ಎಳೆದನ್ನು ಸುತ್ಕೊಳ್ತಾ ಇರೋದು ನೋಡಿ. ಯಾವ ರೀತಿ ಬಂದಿದೆ. 6 ಎಳೆನ ಸುತ್ಕೊಂಡಿಟ್ಕೊಂಡಿರೋದು. ಒಮ್ಮೆ ಡಿಸೈನ್ ನೋಡಿಕೊಂಡು ಸುತ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಈಗ ನೋಡಿ ಶೇಡ್ ಸೇಮ್ ಅನ್ನಿಸ್ತಾ ಇದೆ ಅಲ್ವಾ ನಿಮಗೂ ಕೂಡ. ಫೋಟೋದಲ್ಲಿ ಅಷ್ಟೊಂದು ಅನಿಸಲ್ಲ, ಬಟ್ ಹೊರಗಡೆ ಸೇಮ್ ಅನಿಸುತ್ತೆ, ಏನೂ ಚೇಂಜಸ್ ಅನಿಸಲ್ಲ. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.